ಟೇಂಕಿತ ತಿಂತಾ ಇರೋದ ನೋಡ್ರಿ, ಆ ಪ್ಯಾಕೆಟ್ನ ಇಸ್ಕೊಂಬಿಟ್ಟು ಮಾತಾಡ್ಸಲ್ವಾ? ನಮ್ಮಮ್ಮ ಆಚೆ ಕಡೆ ಪಾತ್ರೆ ತರುತ್ತವ್ರ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಇವತ್ತು ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತು ನಾನು ಏನು ಮಾಡ್ತೀನಿ ಎದ್ದಿದ ತಕ್ಷಣ. ಸೊ ಅದರಿಂದ ಇವತ್ತಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇಲ್ಲಿಂದ ರೆಡಿಯಾಗಿ ಕಾಲೇಜಿಂದ ಮನೆಗೆ ಹೋಗ್ತಾ ಇದ್ದೀನಿ ಅಂತೀನಿ, ಕಾಲೇಜ್ಗೆ ಹೋಗ್ತಾ ಇರೋದನ್ನ ಮಾಡ್ತೀನಿ. ಇವತ್ತು ಲಾಸ್ಟ್ ಎಕ್ಸಾಮ್ ನಮಗೆ. ಸೊ ಅದಾದಮೇಲೆ 45 ಮಿನಿಟ್ಸ್ ಅಂದ್ಕೊತೀನಿ. 45 ಮಿನಿಟ್ಸ್ ಅಷ್ಟೇ ಗೈಸ್. ಸೊ ಅದಾದಮೇಲೆ ನಾನು ಎಲ್ಲಿಗೆ ಹೋಗಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಎಲ್ಲನೋ ಹೋಗಿದ್ರೆ ತೋರಿಸ್ತೀನಿ, ಹೋಗೋಣ. ಇಲ್ಲ ಅಂದರೆ ಗೈಸ್ ಕಾಲೇಜಲ್ಲಿ ಇರ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಾನು ಕಾಲೇಜಲ್ಲಿ ಇರ್ತೀನಿ. ಇಲ್ಲಾಂದರೆ ನಾನು ಬಂದುಬಿಡ್ತೀನಿ ಗೈಸ್. ಸೊ ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ಲೋ, ಶೇರ್ ಮಾಡಿಲ್ಲೋ, ಸಬ್ಸ್ಕ್ರೈಬ್ ಮಾಡಿಲ್ಲೋ, ಬೇಗ ಮಾಡ್ಕೊಳ್ಳೋ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಗೈಸ್. ಮಾಡ್ಕೊಂತಾನೆ ಬ್ರೈನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಏನಿಲ್ಲ. ಹರ್ಷಿತ್ ಅಂತ ಕೇಳಿಸ್ತು ಅಲ್ಲ? ಹರ್ಷಿದ ಜೇಮ್ಸ್ ಇಲ್ಲಿ ನೋಡಿಲಿ, ಏನಾಯ್ತು? ಬಚ್ಬಿದಲ್ಲ, ಏನು ಬಿಚ್ಚಿದೆ? ಇನ್ನೋಸಿ ಅಲ್ಲ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮ್ಯಾಮ್ ನೋಡಿ NOCಗಳನ್ನ ಅರ್ಥ ಹಾಕೊಂಡು ಎಕ್ಸಾಮ್ ಮುಗಿದ್ಮೇಲೆ ಇದು ನಂದಲ್ಲ, ಜೇಮ್ಸ್ದು. ಜೇಮ್ಸ್ಗೆ ಹೋಗಿರಿ ಎಲ್ಲರೂ. ಅಚ್ಚಾ ಗೈಸ್, ನಾವು ಎಕ್ಸಾಮ್ ಬರ್ಬಿಟ್ಟು ಬಂದು ಕೂತಿದ್ದೀವಿ ಎಲ್ಲ. ಇನ್ನೂ 1.5 ಅವರ್ ಟೈಮ್ ಐತೆ. ಸೊ ನೇಚರ್ನ ನೋಡ್ಕೊಂಡು ಒಳ್ಳೆ ವೆದರ್ ಇದೆ, ಕೂತ್ಕೊಳ್ಳೋಣ. ನೋಡೋ ಅವರು ತೋರಿಸಲಿ ನೇಚರ್. ಅದು ಗಾಳಿಗೆ ಆ ಕಡೆ ಹೊಂಟೋಯ್ತು. ಓಕೆ, ನಮ್ಮ ಕಡೆ ಒಳ್ಳೆ ನೇಚರ್ ನೋಡ್ತಾ ಇದ್ದೀನಿ ನೋಡಿ. ಅಲಾರಾಮ್ ಸೈರನ್ ಹಾಕ್ತು, ಒನರಾಮ್ ಗಾರ್ಡ್ನ ಕರೆಸು. ಸೊ ಇವಾಗ ಹೋಗೋಣ. ನಿಮ್ಮ ಮನೆಯವ್ರು ಕೇಳಿಸುತ್ತಾ? ಇವರು ನಮ್ಮ ಫ್ರೆಂಡು ಸಮೀಕ್ಷಾ ಅಂತ. ಆಯ್ ಮಾಡಿ ಬರ್ದ? ಎಷ್ಟು ಬರ್ದೆ? ಚೆನ್ನಾಗಿ ಬರ್ದೆ. ಏನು ಹೇಳಿ? ಎಷ್ಟು ಬರ್ದೆ? ಚೆನ್ನಾಗಿ ಬರ್ದೆ. ಮ್ಯಾಮ್ ನೋಡಿದ್ರೆ ತಲೆಗೆ ಬಿದ್ದಿರ್ಬೇಕು. ಮ್ಯಾಮ್ ನೋಡಿದ್ರೆ ಮಂಜುಳಾ ಮ್ಯಾಮ್ ಬೈತಾರೆ, ಬ್ಲಾಗ್ ನೋಡ್ತಾರೆ. ಮ್ಯಾಮ್ಗೆ ಏನು ಹೇಳ್ತಿ ಹೇಳಿ? ಮ್ಯಾಮ್ ನೋಡ್ತಾರೆ ಬ್ಲಾಗ್. ಬಂದಿರೋ ಆನ್ಸರ್ ಬರ್ದಿದ್ದೀನಿ, ಮಾರ್ಕ್ಸ್ ಕೊಟ್ರಿ ಸಾಕು. ಗೈಸ್ ಇವ್ನು ಯಾಕೆ ಗೊತ್ತ ಮುಖ ಮುಚ್ಕೊಳ್ಳೋದು? ಫೇಲ್ ಗೈಸ್, ಹಾಂ ಫೇಲ್. ಸುಳ್ಳು ಇದು, ಇದಂತೂ ಸುಳ್ಳು. ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದು ಪಕ್ಕದೇ ಹತ್ರ. ನೋಡಿ ಇವಾಗ ಎಷ್ಟು ಸರಿ ಮಾಡ್ಕೋ ಆಯ್ತು, ಮಾಡ್ಕೊಬೇಕಲ್ಲ. ನಾನು ಮಾತಾಡಿ ಉಡ್ಸೋದ್ರ, ನನ್ನನ್ನು ಮಾತಾಡ್ಸರೆ ಉಡ್ಸೋದಂತೆ. ಮನೀಶ್ ನನ್ನ ಲಾಗ್ ಆಯ್ ಹೇಳಿ. ನಾಚ್ಕೊಂತಾರೋರೆಲ್ಲ ಶೈ ಬೀಳ್ತಾರೋ ಆಯ್ ಹೇಳಿ. ಸೊ ಗೈಸ್ ಇವಾಗ ಕ್ಯಾಂಟೀನ್ ಬಂದಿದ್ದೀವಿ, ತಿನ್ಕೊಂಡು ಹೋಗೋಣ. ಜೇಮ್ಸ್ ನೋಡಿ ನಾನು ಎಂಥ ಫೋಟೋ ತೆಗ್ದ. ಜೇಮ್ಸ್, ಐ ರಿಯಲಿ ಅಪ್ರಿಷಿಯೇಟ್ ಯು ಬ್ರೋ. ಸೇವ್ ಮಾಡಿ ಕಳಿಸು, ನನಗೆ DP ಹಾಕೊತೀನಿ. ಜೇಮ್ಸ್ ಕಳಿಸ ಅಂತ. ಚಪಾತಿ ಮತ್ತು ಹರ್ಷಿತ್ ಕಿಸಸ್ ರೋಲ್ ತಂದಿದ್ದಾನೆ, ತಿನ್ನೋಣ. ಅಂದರೆ ಅವ್ರದ್ದು ಶ್ರೇಯಾಂಕಿತ ತಿಂತಾ ಇರೋದ ನೋಡ್ರಿ, ಆ ಪ್ಯಾಕೆಟ್ನ ಇಸ್ಕೊಂಬಿಟ್ಟು. ಇಲ್ಲಪ್ಪ, ಅವ್ರು ನೀನು ಕೊಡ್ಸೋರ್ಲೇ ಇಲ್ಲ ಅಂದ್ರಿ, ನೀವು ಕೊಡ್ಸಿಲ್ಲ ಅಂದ್ರಿ. ಗೈಸ್ ನೋಡಿ, ವಿನ್ನರು ಆಫ್ಟರ್ ಮೆನಿ ಡೇಸ್ ಕ್ಲಾಸ್. ಏನು ಕೊಡ್ಸ ನಿಂಗೆ? ಸೆಲ್ಫ್ ಕೇರ್ ಇಸ್ ಇಂಪಾರ್ಟೆಂಟ್ ಹರ್ಷಿಲ್. ನೋಡಿ ಗೈಸ್, ಹರ್ಷಿಲ್ ನನ್ನ ಲಾಗಲ್ಲಿ ಬಾರೋ ಅಂತಂದರೆ ನಾನು ಚೆನ್ನಾಗಿ ಕಾಣಿಸಲ್ಲ, ಬೇಡ ಅಂತಿದ್ದಾನೆ. ಎಲ್ಲರೂ ಅವ್ನಿಗೆ ಹೇಳಿ ಚೆನ್ನಾಗಿ ಕಾಣಿಸ್ತೀನಿ, ಸುಂದರ. ದರ್ಶನ ನೋಡ್ತೀರಾ? ದರ್ಶನ ನೋಡಿ, ಡೈಲಿ ನೋಡ್ತೀನಪ್ಪ, ಒಂದು ಮಿಸ್ ಮಾಡ್ತಾರೆ. ಏನೇನೋ ವರ್ಡ್ಸ್ ಯೂಸ್ ಮಾಡ್ತಿದ್ದಾರೆ, ಸೆನ್ಸರ್ ವರ್ಡ್ಸ್ ಯೂಸ್ ಮಾಡಬೇಡಿ ದಯವಿಟ್ಟು ಗೈಸ್. ಇಲ್ಲಿ ಇದನ್ನ ನೋಡ್ಕೊಂಡು ಯಾವಾಗಲೂ ತಲೆ ಬಚ್ಕೊಂತಾನೆ. ನಮ್ಮ ಶಿಷ್ಯ, ಬೆಸ್ಟ್ ಫ್ರೆಂಡ್ಸ್ ಇರಿಬ್ರು. ನನ್ನ ಮಗ ತಗ್ಲಾಕೊಂಡೆ ಬಿಡಲು ದರ್ಶನ್, ತಗ್ಲಾಕೊಂಡೆ ಬಿಡು. ಜನರಿಗೆ ಗೊತ್ತಾಗುತ್ತೆ ನೀನು ಹೆಂಗೆ ಅಂತ. ತಿಳ್ಕೊಂಡು ಮಾಡ್ಬೇಕು.
ಅವ್ನು ದರ್ಶನ್ ಹಾಕ್ತೀನಿ ಗೈಸ್ ದರ್ಶನ್ ಹೆಂಗೆ ಮಾಡ್ತಾನೆ ಅಂತ ತೋರಿಸ್ತಾನೆ ದರ್ಶನ್ ಹೆಂಗೆ ಮಾಡ್ತಾನೆ ತೋರಿಸ್ತೀನಿ ನೋಡಿ. ಒಬ್ಬ ಹರ್ಷಿದ್ ಅವರು ಟಿಫನ್ ತಂದಿದ್ದಾರೆ ಗಾಯ್ಸ್. ನಿಮ್ಮ ಅಚ್ಚುಮೆಚ್ಚಿನ ನೋಡಿ ಇಲ್ಲಿ ಯಾರಿದ್ದಾರೆ ಗಂಡುಗಲಿ ತಿರ್ಗಿ ಇಲ್ಲಿ ಗಂಡುಗಲಿ ನನ್ನ ಲಾಗಲ್ಲಿ ನೀವು ಮಾತಾಡ್ಲಿಲ್ಲ ಜನಗಳು ಬೇಜಾರು ಮಾಡ್ಕೊಂತಾರೆ ಹೇಳಿ. ಇದು ನಂಬ ಅಂತ ಮಾತು. ನಂಬುವಂತ ನಿಜವಾಗ್ಲು ನಿಮ್ನ ನಮ್ಮಮ್ಮ ಎಷ್ಟು ಕೇಳ್ತಾರೆ ಗೊತ್ತಾ ನಿನ್ನ ಕೇಳ್ದೆ ಅಂತ ಹೇಳು ಅಂದ್ರು. ನಾನು ಕೇಳ್ದೆ ಅಂತಿ ನಮ್ಮ ಮಮ್ಮಿ ನಿಂಗೆ ದೇವ್ರ ನೀವು ಗ್ರೇಟ್ ಅಂತ ಹೇಳಿದ್ರು ನಿನ್ನ. ಆ ಚಿಲ್ಲಿ ತಿನ್ಬಿಟ್ಟು ತಡ್ಕೊಂಡು ಚಾಲೆಂಜ್ ಗೆದ್ದಿದ್ದಲ್ಲ ಏಮಂತ ಹೇಳು ನಾನು ಚೆನ್ನಾಗಿ ತಿಂದು ಖಾರ ತಡ್ಕೊಂಡು ಗ್ರೇಟ್ ಅವನು ಅಂತ ಅಂದ್ರು. ಥ್ಯಾಂಕ್ ಯು ಆಂಟಿ. ಹುಷಾರು ಬಾಯ್ ಟೇಕ್ ಕೇರ್ ಗೈಸ್. ನನಗೋಸ್ಕರ ಫಾಲೋ ಮಾಡಿಸ್ಕೊ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟಪ್ಪ ನಮ್ಮ ಹುಡುಗ. ಥ್ಯಾಂಕ್ಸ್ ಕೊಡೋ ಥ್ಯಾಂಕ್ಸ್ ಗೈಸ್. ಮನೆಗೆ ಬಂದು ನಮ್ಮ ಮಮ್ಮಿ ಬೇಗ ಬಂದಿದ್ದಾರೆ, ಕಾಫಿ ಮಾಡಿದ್ದಾರೆ. ನಾನು ಸ್ವಲ್ಪ ಈಸ್ಕೊಂಡೆ ಕಾಫಿನ ಸ್ವಲ್ಪ ಈಸ್ಕೊಂಡಿದ್ದೀನಿ. ಸೊ ನಮ್ಮ ಮಮ್ಮಿ ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ಸಿಲ್ಲ, ಯಾಕೆಂದರೆ ನಾನು ನೆನ್ನೆ ನಮ್ಮ ಮಮ್ಮಿ ಜಗಳ ಆಡ್ಕೊಂಡ್ರೆ ನೆನ್ನೆ ನೈಟು ಸ್ವಲ್ಪ. ಅದಕ್ಕೆ ಅವ್ರು ನನ್ನ ಮೇಲೆ ಮುನ್ಸ್ಕೊಂಡಿದ್ದಾರೆ, ಕುತ್ಕೊಂಡಿದ್ದಾರೆ ನೋಡಿ, ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಮಾತಾಡಿಸ್ತಿಲ್ಲ ಪರವಾಗಿಲ್ಲ, ಆಮೇಲೆ ಮಾತಾಡಿಸ್ತೀನಿ. ಮಾತಾಡಿಸ್ತಾರೆ ನಂಗೆ ಗೊತ್ತು. ಮಾತಾಡ್ಸಲ್ವಾ ನೀವು ನನ್ನ? ಹಾಂ ಮಾತಾಡ್ಸಲ್ವಾ ಅಮ್ಮ? ಮಾತಾಡ್ಸಲ್ವಾ ನಾನು? ಹಾಂ ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನಿಜವಾಗ್ಲೂ ಮಾತಾಡ್ಸಲ್ವಾ? ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಮಾತಾಡ್ಸೋದು ಗೊತ್ತಾ? ಅವ್ರು ಸೀರಿಯಲ್ ನೋಡ್ಕೊಂಡು ತಿಂತವ್ರೆ. ಆಮೇಲೆ ತೋರಿಸ್ತೀನಿ ಆಮೇಲೆ ಏನು ಮಾಡ್ತಾರೆ ಅಂತ. ಕೈಸ್ ನಮ್ಮಮ್ಮ ಆಚೆ ಕಡೆ ಪಾತ್ರೆ ತೊಳಿತವ್ರ. ಅವರು ಪಾತ್ರೆ ತೊಳೆಯೋ ಸ್ಟೈಲ್ ನಿಮ್ಗೆ ತೋರಿಸ್ತೀನಿ, ಸೈಲೆಂಟಾಗಿ ನೋಡಿ. ಗೈಸ್ ಅವರು ಸೀರಿಯಲ್ ನೋಡ್ಕೊಂಡು ಪಾತ್ರೆ ತೊಳಿತವ್ರೆ ಗೈಸ್. ಏನು ಹೇಳ ನಮ್ಮಮ್ಮನಿಗೆ, ನಾನು ನಮ್ಮಮ್ಮನ ಜೊತೆ ಮಾತಾಡ್ಸ್ತಾ ಇಲ್ವಲ್ಲ, ಅದಕ್ಕೆ ಅಲ್ಲಿ ಹೋಗಿ ಮಾಡೋಕ್ಕಾಯ್ತದ ಬೈತಾರೆ. ಸೊ ಅದಕ್ಕೆ ಈ ಥರ ಮಾಡಿದೆ. ಪಾತ್ರೆ ತೊಳೆಯೋಗೂ ಫೋನಲ್ಲಿ ಫೇಸ್ಬುಕ್ಕಲ್ಲಿ ಸೀರಿಯಲ್ಗಳನ್ನ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತವ್ರೆ, ನೋಡ್ಕೊಂಡು ಪಾತ್ರೆ ತೊಳಿತಾರೆ. ಟೆಕ್ನಾಲಜಿ ಗೈಸ್. ಲಿಟ್ರಲಿ ಈ ವ್ಲಾಗಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ನೋಡಿ, ನೆನ್ನೆ ಎಲ್ಲ ಲೈಕ್ 7 ಮಿನಿಟ್ಸ್ ವ್ಲಾಗ್ ಮಾಡಿದ್ದೀನಿ ನೆನ್ನೆ ವ್ಲಾಗ್, ಓಕೆನಾ? ಸೊ ಆ 7 ಮಿನಿಟ್ಸ್ ವ್ಲಾಗ್ ಮಾಡಿದ್ರು, ಅಪ್ಲೋಡ್ ಮಾಡಿ ಸಿ 1 hour ಆಗಿದೆ. ಸ್ಟಿಲ್ 7 ಮೆಂಬರ್ಸ್ ನೋಡಿ, 7 ವ್ಯೂಸ್ ಅಷ್ಟೇ ಬಂದಿರೋದು ಗೈಸ್. ಸೊ ಇದನ್ನು ಲೈಕ್ ನೋಡ್ತಾ ಇರಿ. 1 hourಗೆ 7 ವ್ಯೂಸ್ ಅಷ್ಟೇ ಬಂದಿರೋದು ಇವಾಗ, ಓಕೆನಾ? ಲೈಕ್ ಲಿಟ್ರಲಿ ಗೈಸ್ ಹೇಳ್ಕೊಳ್ಳೋದಲ್ಲ, ಇದನ್ನು ಮಾಡಿ ತೋರಿಸ್ಬೇಕು. ಸೊ ನಾನು ಏನು ಹೇಳ್ಕೊಳ್ಳಲ್ಲ, ಏನು ಲೈಕ್ ಪ್ರಾಮಿಸ್ ಮಾಡಲ್ಲ, ಲೈಕ್ ಫರ್ದರ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತಲೂ ನಾನು ಹೇಳಲ್ಲ, ಏನಾಗ್ಬೋದು ಅಂತಲೂ ನನಗೆ ಗೊತ್ತಿಲ್ಲ. ಸೊ ನೀವು ನೋಡ್ತಾ ಇರ್ತೀರಲ್ಲ, ಯಾರ್ಯಾರು ನನ್ನ ನೋಡ್ತಾ ಇರ್ತೀರೋ, ಸೊ ದೇ ವಿಲ್ ಬಿ ನೋಯಿಂಗ್ ವಾಟ್ ಐ ಆಮ್ ಡೂಯಿಂಗ್. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರ್ತೀರಾ, ಲೈಕ್ ಒಬ್ಬನಾದರೂ ನೋಡ್ತಿರಲ್ಲ, ಲೈಕ್ ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ ಗೈಸ್. ಲೈಕ್ ಅವ್ರ ಟೈಮ್ನ ನಂಗೆ ಕೊಡ್ತಿದ್ದಾರೆ ನನ್ನ ವ್ಲಾಗ್ನ ನೋಡೋಕೆ, ಲೈಕ್ 7 ಮಿನಿಟ್ಸ್ ಅಂತ ಅಂದರೆ ಇಟ್ಸ್ ಎ ಪ್ರೀಷಿಯಸ್ ಟೈಮ್ ಆಫ್ ದೆಮ್ ಗೈಸ್. ಸೊ ಅವರ ಟೈಮ್ನ ನನಗೆ ಕೊಡ್ತಿದ್ದಾರೆ. ಸೊ ಐ ಹ್ಯಾವ್ ಟು ಮೇಕ್ ಇಟ್ ಮೋರ್ ಬೆಟರ್, ಓಕೆನಾ? ನಾನು ಅದನ್ನು ನನ್ನ ವ್ಲಾಗ್ಸ್ನ ಇಂಪ್ರೂವ್ ಮಾಡ್ತಾಯಿದ್ದೀನಿ ಡೇ ಬೈ ಡೇ. ಆ್ಯಂಡ್ ಐ ನೋ ಗೈಸ್ ಸಮಥಿಂಗ್ ಹ್ಯಾಪನಿಂಗ್, ಲೈಕ್ ಇಂಪ್ರೂವ್ ಆಗ್ತಾಯಿದ್ದೀನಿ. ಲೈಕ್ ವೇ ಆಫ್ ಟಾಕಿಂಗ್ ಆಗಿರ್ಬೋದು, ಸೋಷಲ್ ಆ್ಯಂಗ್ಸೈಟಿ ಅಂತಾರಲ್ಲ, ಸೊ ಅದೆಲ್ಲ ನನಗೆ ಹೋಗ್ತಾಯಿದೆ ಸ್ವಲ್ಪ ಲೈಕ್ ಲಿಟಲ್ ಬಿಟ್ ಗೈಸ್, ಆ ಥರ ಹೋಗ್ತಾಯಿದೆ. ಸೊ ಇನ್ ಫರ್ದರ್ ಗೈಸ್ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಗೈಸ್. ಡೇ ಬೈ ಡೇ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಐ ನೋ ದ್ಯಾಟ್. ಆ್ಯಂಡ್ ಆಲ್ಸೋ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೀನಿ, ಯಾವ ಥರ ಚಾಲೆಂಜ್ ವ್ಲಾಗ್ ಬೇಕು ಅಂತ. ಲೈಕ್ ಮೆನಿ ಆಫ್ ದೆಮ್ ಸೆಡ್ ಲೈಕ್ ಟು ಮೇಕ್ ಸಮ್ ಸರ್ಟೆನ್ ವ್ಲಾಗ್ಸ್. ಸೊ ಅದನ್ನು ಏನಂತ ನಾನು ನಿಮ್ಗೆ ಇಲ್ಲಿ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಅದನ್ನು ನಾನು ಮಾಡೋಕ್ಕಾಗಲ್ಲ. ನೋಡಿಬಿಟ್ರೆ ನನ್ನ ಫ್ರೆಂಡ್ಸೇ ಕಂಡುಹಿಡಿದು ಬಿಡ್ತಾರೆ. ಸೊ ಅದೇನಂತ ನಾನು ಈಗಲೇ ಹೇಳೋಕ್ಕೋಗಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಅದೇನಂತ. ಸೊ ಕೀಪ್ ವೇಟಿಂಗ್. ಸೊ ಇದನ್ನು ಹೇಳಬೇಕು ಅಂದ್ಕೊಂಡೆ. ಸೊ ನಂಗೆ ಬೇಜಾರೇನಾಗ್ತಿಲ್ಲ ಗೈಸ್. ಸೊ 1 hour ಆಗಲಿ 7 ವ್ಯೂಸ್ ಬಂದಿದೆ ಅಂತ ಐ ಡೋಂಟ್ ಮೈಂಡ್ ದಟ್ ಆ್ಯಂಡ್ ಆಲ್ ಗೈಸ್. ನಾನು ಅವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೀನಿ, ಲೈಕ್ ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ವ್ಯೂಸ್ ಆರ್ ಲೈಕ್ಸ್ ಗೈಸ್. ಐ ವಾಂಟ್ ಟು ಡೂ ಸಮಥಿಂಗ್. ಸೊ ಐ ಆಮ್ ಮೇಕಿಂಗ್ ವ್ಲಾಗ್ಸ್ ಆ್ಯಂಡ್ ಆಲ್.
ಸೊ ರೀಲ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ನನಗೆ ಅಲ್ಲಿ ಬಂದು ಲೈಕ್ ಕಂಟೆಂಟ್ ಬರೆದ್ಬಿಟ್ಟು ಐ ಡೋಂಟ್ ಹ್ಯಾವ್ ಅ ಮೆಟೀರಿಯಲ್ಸ್ ಟು ಮೇಕ್ ರೀಲ್ಸ್ ಆ್ಯಂಡ್ ಆಲ್ ಗೈಸ್. ಐ ಡೋಂಟ್ ಹ್ಯಾವ್ ಅ ಟ್ರೈಪಾಡ್, ಯಾವುದೂ ಇಲ್ಲ ಗೈಸ್, ಪ್ರಾಪರ್ ಸೆಟಪ್ ಇಲ್ಲ. ಸೊ ಐ ಆಮ್ ನಾಟ್ ಮೇಕಿಂಗ್ ಅ ಪ್ರಾಪರ್ ಕಂಟೆಂಟ್ ಇನ್ ರೀಲ್ಸ್. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಗೈಸ್. ಸೊ ಓಕೆನಾ, ಐ ವಿಲ್ ಟ್ರೈ ಟು ಡೂ ಇಟ್ ಗೈಸ್, ಬಟ್ ವೆಯ್ಟ್ ಮಾಡಿ, ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಸೊ ನೋಡೋಣ ಇವಾಗ ಏನಾಗುತ್ತಂತೆ. ಸೊ ರೀಲ್ಸು ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಗೈಸ್. ಸೊ ಮಾಡೇ ಮಾಡ್ತೀನಿ, ಇಲ್ಲ ಅಂತಲ್ಲ, ಅದನ್ನು ಸ್ಟಾಪ್ ಮಾಡಲ್ಲ ನಾನು, ಬಟ್ ಇಟ್ ಟೇಕ್ ಸಮ್ ಸರ್ಟನ್ ಟೈಮ್ ಗೈಸ್. ಸೊ ವೆಯ್ಟ್ ಮಾಡಬೇಕು ನೀವು. ಸೊ ಇವಾಗ ನೋಡ್ತೀನಿ, ಇನ್ನೇನು ನೋಡೋದೇನಿಲ್ಲ ಗೈಸ್. ಸೊ ಎಕ್ಸಾಮ್ ಎಲ್ಲ ಪ್ರಾಪರ್ ಮುಗೀತು, ಫುಲ್ಲು ಖುಷಿಯಾಗಿದ್ದೀನಿ ಗೈಸ್, ನನಗೆ ಎಕ್ಸಾಮ್ ಎಲ್ಲ ಮುಗೀತು ಅಂತ. ಸೊ ನಾಳೆಯಿಂದ ನೋಡ್ಬೇಕು ಏನು ಮಾಡ್ತೀನಿ. ಅವನಿಗೆ ನನ್ನ ಮಾತಾಡ್ಸೋಕ್ಕೆ ಇಷ್ಟ, ಆದರೂ ಅವರು ನನ್ನ ಮಾತಾಡಿಸ್ತೀರ. ನಾನು ಮಾತಾಡ್ಸೋಕ್ಕೆ ಇಷ್ಟ ಇಲ್ವಾ? ನಿಜ ಹೇಳ್ರಿ, ಹಾಂ ನಿಜ ಹೇಳ್ರಿ, ಮಾತಾಡ್ಸಲ್ವಾ? ಇದೇ ಮಾತು, ನೀವು ಯಾವತ್ತೂ ಮಾತಾಡ್ಸಲ್ವಾ ಲೈಫಲ್ಲೂ? ನಾನು ಸೋತೋದ್ರೆ ಮಾತಾಡ್ಸಲ್ವಾ? ನೋಡಿ ಗೈಸ್, ನಾವಮ್ಮ ಡಿಸೈಡ್ ಆಗ್ಬಿಟ್ಟವ್ರು ನನ್ನ ಜೊತೆ ಮಾತಾಡ್ಸಲ್ಲ ಅಂತ. ನೋಡೋಣ ಇದು ಎಷ್ಟೊತ್ತವರೆಗೂ ಇದೇ ಥರ ಅಂತ ತೋರಿಸ್ತೀನಿ ನೋಡ್ರಿ. ಮಾತಾಡ್ಸ್ತಿದ್ದೇವಲ್ಲ ಅನಿಸ್ತಿದ್ದಾರೆ ಇವಾಗ. ಮಾತಾಡ್ತೀವಿ ಅಂದ್ರೆ ತಿನ್ನಿಸ್ತಾ ಇದ್ದೀರಾ? ಏನು ಹೇಳ್ತೀರಾ? ಹೇಳಿದ್ರೆ ಬೇಜಾರು ಮಾಡ್ಕೊಂಬಿಡ್ತೀಯ. ಹೇಳ್ರಿ, ಪರವಾಗಿಲ್ಲ. ಅದೇ ಹೇಳಿದ್ರೆ ಬೇಜಾರು ಮಾಡ್ಕೊತೀಯ. ಹಾಂ, ಆಮೇಲೆ ಯಾಕೆ ಬೇಕು? ಆಮೇಲೆ ಮತ್ತೆ ತಿನ್ನಿಸ್ತಾ ಇದ್ದೀರಾ? ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ.